ಇಂದು ಇಷ್ಟು ಬೃಹದಾಕಾರವಾಗಿ ಬೆಳೆದು ನಿಂತಿರುವ RSSನ ಗುರು ಯಾರು? ಸಂಘದ ಗುರಿ ವ್ಯಕ್ತಿತ್ವ ನಿರ್ಮಾಣ ಮಾಡುವುದು, ಇದರ ಮೂಲಕ ಸಶಕ್ತವಾದ ಸಮಾಜವನ್ನು ನಿರ್ಮಿಸುವುದು, ರಾಷ್ಟ್ರವನ್ನು ಪರಮ ವೈಭವದ ಸ್ಥಿತಿಗೆ ಕೊಂಡೊಯ್ಯುವುದು. ಸಾಮಾನ್ಯರಲ್ಲಿ ಸಮಾಜದ ಬಗ್ಗೆ ಕಾಳಜಿ ಮತ್ತು ಸಮರ್ಪಣಾ ಭಾವವನ್ನು ಮೂಡಿಸುವ ಕೆಲಸವನ್ನು ಸಂಘ ಕಳೆದ 100 ವರ್ಷಗಳಿಂದಲೂ ಸತತವಾಗಿ ಮಾಡ್ತಾ ಬಂದಿದೆ. ನಿತ್ಯ ಶಾಖೆಗಳಲ್ಲಿ ಸರಳವಾದ ಚಟುವಟಿಕೆಗಳನ್ನ ಮಾಡುವ ಮೂಲಕ ಅನೇಕ ಸದ್ಗುಣಗಳನ್ನು ರೂಢಿಸಿಕೊಳ್ಳಲು ಅನುವು ಮಾಡಿಕೊಡಲಾಗ್ತದೆ. ಉದಾಹರಣೆಗೆ ಹೇಳುವುದಾದ್ರೆ, ಆಟಗಳಿಂದ ಪ್ರಾಮಾಣಿಕತೆ, ಏಕತೆ, ಶಾರೀರಿಕ ಕ್ಷಮತೆ, ಧೈರ್ಯಗಳನ್ನು ರೂಢಿಸಿಕೊಂಡರೆ, ಬೌದ್ಧಿಕ ಚಟುವಟಿಕೆಗಳ ಮೂಲಕ ದೇಶಪ್ರೇಮ, ಧ್ಯೇಯ ಚಿಂತನೆ, ಭಾರತೀಯ ಮಹಾಪುರುಷರ ಬಗ್ಗೆ ವಿವರಣೆಯ ಜೊತೆಗೆ ವಚನ, ಶ್ಲೋಕಗಳನ್ನು ಹೇಳುವ ಮೂಲಕ ಸದ್ಗುಣಗಳನ್ನ ಅಳವಡಿಸಿಕೊಳ್ತಾರೆ. ಇಂದಿನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿರುವ ಸಂಸ್ಕಾರ ಮತ್ತು ಸಾಮಾಜಿಕ ಮೌಲ್ಯಗಳ ಕೊರತೆಯನ್ನು ಸಂಘ ತುಂಬುತ್ತಿದೆ. ನಿತ್ಯ ಶಾಖೆಗಳಲ್ಲಿ ಈ ಎಲ್ಲಾ ಸಂಸ್ಕಾರಗಳನ್ನು ಭಗವದ್ವಜದ ಅಡಿಯಲ್ಲಿ ಕಲಿಯುವುದರಿಂದ ಅಲ್ಲಿ ಭಗವದ್ವಜವೇ ಗುರು. ವ್ಯಕ್ತಿ ಎಷ್ಟೇ ಶ್ರೇಷ್ಠನಾದರೂ ಬಲಿಷ್ಠನಾದರೂ ಅವನು ಶಾಶ್ವತನಲ್ಲ, ಪರಿಪೂರ್ಣನಲ್ಲ. ವ್ಯಕ್ತಿಯು ಜೀವನ ಪೂರ್ತಿ ಒಂದೇ ರೀತಿಯಾದ ಪ್ರೇರಣೆಯನ್ನು ನೀಡಲಾರ. ಒಬ್ಬ ವ್ಯಕ್ತಿ ಎಲ್ಲಾ ಜನರಿಗೂ ಎಲ್ಲಾ ಕಾಲಕ್ಕೂ ಸ್ವೀಕಾರಾರ್ಹನಾಗಲಾರ. ಹಾಗೆ ನೋಡೋದಾದ್ರೆ, ಈ ಹಿಂದೆ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಪ್ರಯತ್ನಿಸಿದ ಮಹಾನೀಯರ ಅನುಯಾಯಿಗಳದ್ದೇ ಇಂದು ಪ್ರತ್ಯೇಕ ಜಾತಿಗಳಾಗಿರೋದನ್ನ ನಾವು ಕಾಣಬಹುದು. ಹಾಗಾಗಿ ಪೀಳಿಗೆಯಿಂದ ಪೀಳಿಗೆಗೆ ನಿರಂತರವಾಗಿ ಸ್ಫೂರ್ತಿಯನ್ನು, ಚೈತನ್ಯವನ್ನು ತುಂಬಬಲ್ಲದ್ದು ಮಾತ್ರ ಸಮಾಜಕ್ಕೆ ಗುರುವಾಗೋದಕ್ಕೆ ಸಾಧ್ಯ. ಇದು ಒಬ್ಬ ವ್ಯಕ್ತಿಯಿಂದ ಆಗಲಾರದು ಎಂಬುದು ಸಂಘದ ಸಂಸ್ಥಾಪಕರಾದ ಡಾಕ್ಟರ್ ಜಿ ಅವರ ಮನದಾಳದ ಚಿಂತನೆಯಾಗಿತ್ತು. ಈ ಕಾರಣದಿಂದ ಅವರು ನಮ್ಮ ಇಡೀ ಪರಂಪರೆಯ ಸ್ಫೂರ್ತಿಯ ಸಂಕೇತವಾದ ಭಗವದ್ವಜವನ್ನು ಸಂಘದ ಗುರುವಾಗಿ ಸ್ವೀಕರಿಸಿದರು. ಸಂಘಕ್ಕೆ ಭಗವದ್ವಜವೇ ಗುರು.